ಮಂತ್ರಿಗಿರಿ ಸಿಗದಿದ್ದಕ್ಕೆ ಈಗ ಮತ್ತೋರ್ವ ಶಾಸಕ ಮುನಿದುಕೊಂಡು ಸಂಪುಟದಿಂದ ಈಗ ಹಿಂದೆ ಅಂದ್ರೆ ಸಂಪುಟದಲ್ಲಿ ಗದ್ದಲ ಇರುವಂತದ್ದು ಏನು ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಮುನಿದ ಮತ್ತೋರ್ವ ಶಾಸಕ ಸಂಪುಟ ಗದ್ದಲ ಮುಂದುವರೆದಂತಹ ರಾಜೀನಾಮೆಯ ಪರ್ವ. ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಲಿಲ್ಲ, ಅದಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ದದ್ದಲ್ ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ದದ್ದಲ್ ರಾಜೀನಾಮೆ. ಸ್ವಇಚ್ಛೆಯಿಂದ ರಾಜೀನಾಮೆ ನೀಡ್ತಾ ಇದ್ದೇನೆ ಎಂದು ಪತ್ರ ಬರೆದಿದ್ದಾರೆ. ಅವರು ನಾನು ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀನಿ ಅಂತ ಸಿಎಂಗೆ ಪತ್ರ ಬರೆದಿದ್ದಾರೆ. ರಾಯಚೂರಿನ ಶಾಸಕ ದದ್ದಲ್ ಸಿದ್ದರಾಮಯ್ಯ ಸಂಪುಟದಲ್ಲೂ ರಾಯಚೂರನ್ನ ಕಡೆಗಣನೆ ಮಾಡಲಾಗಿತ್ತು. ಈಗಲೂ ಕೂಡ ಅದೇ ಆಗಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ರಾಯಚೂರನ್ನ ಕಡೆಗಣಿಸಿದ್ದೀರಿ. ಇಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ನಮಗೆ, ರಾಯಚೂರು ಕಡೆಗಣಿಸಿರುವಂತಹ ವಿರುದ್ಧವಾಗಿ ಬೇಸತ್ತಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಿಗಮ ಮಂಡಳಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ ದದ್ದಲ್. ಬೆಳಗ್ಗೆ KSRTC ನಿಗಮ ಮಂಡಳಿಗೆ SR ಶ್ರೀನಿವಾಸ್ ರಿಸೈನ್ ಮಾಡಿದ್ರು. ಈಗ ದದ್ದಲ್ ರಿಸೈನ್ ಮಾಡ್ತಾ ಇರುವಂಥದ್ದು. ಮಂತ್ರಿಗಿರಿ ಸಿಗದಿದ್ದಕ್ಕೆ ಮುನಿದು ಮತ್ತೋರ್ವ ಶಾಸಕ ರಿಸೈನ್ ಮಾಡಿದ್ದಾರೆ. ಸಂಪುಟ ಗದ್ದಲ ಮುಂದುವರೆದಿದ್ದು ರಾಜೀನಾಮೆ ಪರ್ವ ನಡೀತಾ ಇದೆ. ರಾಜೀನಾಮೆಯನ್ನು ನೀಡಲಾಗ್ತಿರುವಂಥದ್ದು. ಬೆಳಗ್ಗೆ ಶ್ರೀನಿವಾಸ್ ಕೊಟ್ಟರು, ಈಗ ದದ್ದಲ್ ನೀಡ್ತಾ ಇರುವಂಥದ್ದು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಅಂದ್ರೆ ಸಿಎಂಗೆ ಪತ್ರ ಬರೆದಿದ್ದಾರೆ. ನಾನು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವಂಥದ್ದು. ರಾಯಚೂರಿನ ಶಾಸಕ ದದ್ದಲ್ ಸಿದ್ದರಾಮಯ್ಯ ಸಂಪುಟದಲ್ಲೂ ರಾಯಚೂರನ್ನ ಕಡೆಗಣಿಸಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಅದೇ ಆಗಿದೆ. ರಾಯಚೂರನ್ನ ಕಡೆಗಣಿಸಿದ್ದಾರೆ, ಇಲ್ಲಿ ಸಚಿವ ಸ್ಥಾನವನ್ನು ನೀಡಿಲ್ಲ ಅಂತ ಹೇಳಿ ಬೇಸರಗೊಂಡು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಾನು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ರಾಯಚೂರನ್ನ ಕಡೆಗಣಿಸಿದ್ದಾರೆ. ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಇಲ್ಲಿ ಅವಕಾಶ ಸಿಗಲಿಲ್ಲ, ಸಚಿವ ಸ್ಥಾನ ಸಿಗಲಿಲ್ಲ, ರಾಯಚೂರಿಗೆ ಅವಕಾಶ ಕೊಡಲಿಲ್ಲ. ಈ ಬಾರಿ ಕೂಡ ಅದೇ ಆಗಿದೆ. ಹಾಗಾಗಿ ನಾನು ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ ಅಂತ ಹೇಳಿ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷ ಅಂದರೆ ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಸಂಪುಟ ಗದ್ದಲ ಮುಂದುವರೆದಿದ್ದು ರಾಜೀನಾಮೆಯ ಪರ್ವ ನಡೀತಾ ಇದೆ. ಬೆಳಗ್ಗೆ ಶ್ರೀನಿವಾಸ್ ರಾಜೀನಾಮೆಯನ್ನು ಕೊಟ್ಟು ಈಗ ದದ್ದಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವಂಥದ್ದು.